ಎಸ್, ವೆಲ್ಕಮ್ ಟು ರಾಮಥವಾನಿ ಚಾನಲ್. ಇವತ್ತು ನಾವು ಕನ್ನಡದಲ್ಲಿ ಈ ಗಾಂಧಾರಿ ವಿದ್ಯೆ ಕಲಿಸಬೇಕಂತ ಆಂಧ್ರದಿಂದ ಬಂದಿದ್ದೀವಿ. ಅವಕಾಶ ಕೊಟ್ಟಿದ್ದ ಮಮತಾ ಮೇಡಮ್ಗೆ ಅನಂತ ಕೋಟಿ ಪ್ರಣಾಮಗಳು. ಸ್ವಾಮಿ ಅಣ್ಣ ಅವರಿಗೆ ಸ್ವಲ್ಪ ಬಾಬಾ ಅಷ್ಟೇ. ಎಸ್, ಗುರುಗಳು ಎಲ್ಲರೂ ಇವ್ರ ಜೊತೆಯಲ್ಲಿ ಸೇರಿ ಅವರ ಅಂತರದಲ್ಲಿರುವ ಆತ್ಮವನ್ನು ಕ್ಯಾಪ್ಚರ್ ಮಾಡಿ ಈ ಕ್ಲಾಸನ್ನು ನಿಮಗೆ ಹೇಳ್ಕೊಡ್ತಾರೆ. ಐ ಆಮ್ ಆಲ್ಸೋ ಇನ್ಸ್ಟ್ರೂಮೆಂಟ್. ವಿ ಆರ್ ಆಲ್ ಇನ್ಸ್ಟ್ರೂಮೆಂಟ್ ಫಾರ್ ಎನ್ಲೈಟನ್ಮೆಂಟ್, ಫಾರ್ ಸೇಕ್ ಆಫ್ ದಿಸ್ ಕಂಟ್ರಿ ಆ್ಯಂಡ್ ಎಂಟರ್ ದಿಸ್ ಕ್ರಿಯೇಷನ್. ಈ ಸಮಸ್ತ ಸೃಷ್ಟಿ ಮಾಡಬೇಕಂತ ಕಲ್ತ್ಕೋಬೇಕಂತ ಈ ಕ್ಲಾಸ್ ಬಂದಿದ್ದೀವಿ ನಾವು. ಇವಾಗ ಈ ಭೂವಿನಲ್ಲಿ ಎಮರ್ಜೆನ್ಸಿ ಪೀರಿಯಡ್ ನಡೀತಾ ಇದೆ. ಯಾವಾಗಲೂ ಹೋಗ್ಬೋದು ಅಂತ ಎಮರ್ಜೆನ್ಸಿ ನಡೀತಾ ಇದೆ. ಇಷ್ಟು ದೊಡ್ಡ ಯುದ್ಧ, ಇಷ್ಟು ಜಲಸಿ, ಇಷ್ಟು ಪೇಯ್ನ್ ಈ ಭೂಮಿಯಲ್ಲಿ ಪಾಸ್ಟ್ನಲ್ಲಿಲ್ಲ, ಇವಾಗಿದೆ. ಸೊ ದಟ್ ಇವಾಗ ಗುರುಗಳಿಗೆ ಮತ್ತು ನೆಗೆಟಿವ್ ಫೋರ್ಸ್ಗೆ ಒಂದು ದೊಡ್ಡ ಚರ್ಚೆ ನಡೀತಾ ಇದೆ ಶಂಬಾಲನಲ್ಲಿ. ಶಂಬಾಲ ಇಸ್ ದ ಸಿಟಿ, ಒಂದು ನಗರ. ಅದು ಲೈಟ್, ಕಾಂತಿಯಿಂದ ನಿರ್ಮಿತವಾದ ಒಂದು ಸಿಟಿ ಇದೆ. ನಾವೆಲ್ಲರೂ ಅಲ್ಲಿ ಬಂದಿದ್ದೀವಿ. ನಿಮ್ಗೆ ಗೊತ್ತಿಲ್ಲ ಅಷ್ಟೇ, ನೀವು ನಿದ್ದೆದಲ್ಲಿ ಬಂದಿದ್ದೀವಿ. ನಾನು ಧ್ಯಾನದಲ್ಲೂ ದಿನ ಹೋಗ್ತೀನಿ. ಅಲ್ಲಿ ಹೋಗಿ ನಾವೆಲ್ಲರೂ ಹಿಂಗೆ ಮೀಟಿಂಗ್ ನಡೀತೀವಿ. ಅಲ್ಲಿ ನಡೆದ ಮೇಲೆ ಈ ಲೋಕ ಕಲ್ಯಾಣದ ಬಗ್ಗೆ ಸ್ವಕಲ್ಯಾಣ ಫಸ್ಟ್ ಬರಬೇಕು. ನಮ್ಮ ಕಲ್ಯಾಣೇ ಲೋಕ ಕಲ್ಯಾಣ. ನಮಗೆ ಸಫರಿಂಗ್ ಇದ್ದರೆ ಸಫರಿಂಗ್ ಕೊಡ್ತೀವಿ ಯೂನಿವರ್ಸ್ಗೆ. ನಮ್ಮ ಅಂತರದಲ್ಲಿ ಆನಂದ ಇದ್ದರೆ ನಾವು ಆನಂದ ಕೊಡ್ತೀವಿ. ನಮ್ಮ ಅಂತರದಲ್ಲಿ ಅಜ್ಞಾನ ಇದ್ದರೆ ಅಜ್ಞಾನ ಕೊಡ್ತೀವಿ. ಸೊ ದಟ್ ಇಟ್ ಇಸ್ ಅ ಟೈಮ್ ಟು ಟ್ರಾನ್ಸ್ಫಾರ್ಮ್ ಅವರ್ ಸೆಲ್ಫ್. ನಮ್ಮ ಬಗ್ಗೆ ನಾವು ಉದ್ಧಾರ ಮಾಡಬೇಕಂತ. ನಮ್ಮ ಅಂತರದಲ್ಲಿ ಎಷ್ಟು ಶಕ್ತಿ ಇದೆ, ಎಷ್ಟು ಜ್ಞಾನ ಇದೆ ಯಾರಿಗೂ ಗೊತ್ತಿಲ್ಲ. ನಾವೆಲ್ಲರೂ ಸಮಾಜ ಹೇಳಿದ್ದು, ತಂದೆ ತಾಯಿ ಹೇಳಿದ್ದು, ಗುರುಗಳಿಗೆ ಹೇಳಿದ್ದು, ದೇವರು ಹೇಳಿದ್ದು ಕೇಳ್ತಾ ಇದ್ದೀವಿ ದಿನ. ಇದನ್ನು ಸಜ್ಜನ ಸಾಂಗತ್ಯ ಅಂತಾರೆ. ಭಗವದ್ಗೀತೆ ಓದ್ತೀವಿ, ರಾಮಾಯಣ ಓದ್ತೀವಿ, ಬೈಬಲ್ ಓದ್ತೀವಿ, ಕುರಾನ ಓದ್ತೀವಿ, ಎಲ್ಲ ಓದ್ತೀವಿ. ಬಟ್ ಅದೆಲ್ಲ ಓದಿ ನಾವು ಏನು ಯೋಚನೆ ಮಾಡ್ತೀವಿ ಅಂದರೆ ನಾನು ಅಂಥವ್ರು ಆಗಬೇಕಂತ. ದಿಸ್ ಇಸ್ ಅಬ್ಸಲ್ಯೂಟ್ಲಿ ರಾಂಗ್. ಯಾಕಂದರೆ ನೀನು ಬುದ್ಧನಲ್ಲ, ನೀವು ಮಹಾವತಾರ್ ಬಾಬಾಜಿ ಅಲ್ಲ, ನೀವು ನಾನಲ್ಲ, ನಾವು ಗುರುಗಳಲ್ಲ, ನಾವೇ. ಅದಕ್ಕೋಸ್ಕರವಾಗಿ ಗುರುಗಳು ಹೇಳಿದ್ದಾರೆ, ಶ್ರೀಕೃಷ್ಣನು ಪರಮಾತ್ಮ ಭಗವದ್ಗೀತೆಯಲ್ಲಿ, ಉದ್ಧರೇತ್ಮನಾತ್ಮನ. ಯು ಹ್ಯಾವ್ ಟು ಕ್ರಿಯೇಟ್ ಯುವರ್ ಸೆಲ್ಫ್, ಯು ಹ್ಯಾವ್ ಟು ಲಿಸನ್ ಯುವರ್ ಸೆಲ್ಫ್. ನಿಮ್ಮ ಅಂತರದಲ್ಲಿ ಏನಿದೆ ಅದನ್ನೇ ಕೇಳಬೇಕು. ಹೆಂಗೆ ಕೇಳಬೇಕು ಗೊತ್ತಿಲ್ಲ ನನಗೆ. ವೇರ್ ಈಸ್ ದ ವೇ, ಹೌ ಟು ಗೋ ಇನ್ಸೈಡ್. ಒಳಗೆ ಹೋಗ್ಬೇಕಂದ್ರೆ ಏನು ದ್ವಾರ ಇದೆ, ದಟ್ ಈಸ್ ಥರ್ಡ್. ನಮಗೆ 4 ಕಣ್ಗಳಿದ್ದಾವೆ. 4 ಟೈಪ್ಸ್ ಆಫ್ ಐ ವಿ ಹ್ಯಾವ್. ಫಸ್ಟ್ ಒನ್ ಫಿಸಿಕಲ್ ಐಸ್. ಭೌತಿಕ ನೇತ್ರದಿಂದ ನಾವು ಎಲ್ಲ ನೋಡ್ತೀವಿ. ಭೌತಿಕ ಪ್ರಪಂಚ, ಏನು ಗಿಡ ಇದೆ, ಯಾವ ಜನಗಳಿದ್ದಾರ ಅಂತ ನೋಡ್ತಾ ಇದ್ದೀವಿ. ಇದು ಫಿಸಿಕಲ್ ಐಸ್. ಎರಡನೇದು ಮನೋನೇತ್ರ. ಏನೋ ವಿಜುವಲೈಸ್ ಮಾಡ್ತೀವಿ ನಾವು. ಇಂಥ ಮನೆ ಬೇಕು, ಇಂಥ ರೀತಿಯಾಗಿ ನನ್ನ ಫ್ಯೂಚರ್ನಲ್ಲಿ ಇರಬೇಕು ಅಂತ. ಪಾಸ್ಟ್ನಲ್ಲಿ ಏನೋ ಮಧುರ ಸ್ಮೃತಿ ಇರ್ತವೆ ನಮಗೆ, ಅವೆಲ್ಲ ರೀಕಾಲ್ ಮಾಡ್ತೀವಿ. ದಿಸ್ ಇಸ್ ಕಾಲ್ಡ್ ಮನೋನೇತ್ರ. ಮೈಂಡ್ಲಿಂದ ವಿಜುವಲೈಸ್ ಮಾಡೋದು. ಇದು ಭಾಳ ಇದೆ ಇವತ್ತು. ಕ್ರಿಯೇಟಿಂಗ್ ಥ್ರೂ ವಿಜುವಲೈಸೇಷನ್ ಅಂತ ಭಾಳ ನಡೀತಾ ಇದೆ. ಇದರಿಂದ ಒಂದು ಪ್ರಾಬ್ಲಮ್ ಇದೆ. ಏನಂದರೆ ಇದೆಲ್ಲ ನಿಂದಲ್ಲ, ದಿಸ್ ಇಸ್ ಫ್ರಮ್ ದ ವರ್ಲ್ಡ್. ಅವ್ರ ಕಾರ್ ನೋಡ್ತೀವಿ, ಅಂಥದ್ದು ಬೇಕಂತೀವಿ. ನಮ್ಮ ಪಾಸ್ಟ್ ನೋಡ್ತೀವಿ, ಅದು ಎಲ್ಲ ಆಗೋಯ್ತು, ಮತ್ತು ಅದೇ ಬೇಕಂತೀವಿ. ದಿಸ್ ಇಸ್ ದ ಮೇನ್ ಪ್ರಾಬ್ಲಮ್. ಪಾಸ್ಟ್ ಈಸ್ ಪಾಸ್ಟ್, ವಿ ಹ್ಯಾವ್ ಟು ಕ್ರಿಯೇಟ್ ನ್ಯೂ. ಗತಂ ಗತಃ ಅಂತ ಹೇಳಿದ್ದಾನೆ ಬುದ್ಧ ಭಗವಾನರು. ಯಾಕಂದರೆ ಗತಂ ಅಂದರೆ ಅದೆಲ್ಲ ಆಯಿತು. ಅದರಲ್ಲಿ ಲಾಭ ಬಂದ್ರೂ ನಷ್ಟ ಬಂದ್ರೂ ನಾವೇ ಕಾರಣ. ಸೊ ದಟ್ ವಿ ಹ್ಯಾವ್ ಟು ಲೀವ್ ಇಟ್. ಅದನ್ನು ಬಿಟ್ಬಿಡಿ, ಹೊಸದು ಕ್ರಿಯೇಟ್ ಮಾಡಿ. ಯಾಕಂದರೆ ಹೆಂಗೆ ಕ್ರಿಯೇಟ್ ಮಾಡೋದು ನಮ್ಗೆ ಗೊತ್ತಿಲ್ಲ. ಯಾರು ತೋರಿಸ್ತಾರ ಒಳ್ಳೆ ದಾರಿ, ಯಾರು ತೋರಿಸ್ತಾರ ಸತ್ಯ ಮಾರ್ಗ ಅಂದರೆ ಅವರು ನಾವೇ. ನಾವಂದರೆ ಇಬ್ಬರು. ನಾವಂದರೆ ಯೋಚನಾ, ನಾವಂದರೆ ಅಂತರಾತ್ಮ. ಯೋಚನೆಯಲ್ಲಿ ನಿಮಗೆ ಪರ್ಸನಾಲಿಟಿ ಇದೆ. ಏನು ಪರ್ಸನಾಲಿಟಿ ಅಂದರೆ ನಿನ್ನ ಹೆಸರೇನು, ನೀನು ಏನು ಕೆಲಸ ಮಾಡ್ತಿ, ಯಾವ ಕುಲದಲ್ಲಿ ಹುಟ್ಟಿದ್ದಿ, ಏನು ವೃತ್ತಿ ಮಾಡ್ತಾಯಿದ್ದಿ, ನಿನ್ನ ಭಾಷೆ ಏನು, ನಿನ್ನ ಕಲರ್ ಏನು, ನಿನ್ನ ಕುಟುಂಬ ಏನು, ನಿನ್ನ ಸಂಸ್ಕಾರ ಏನು, ಇದೆಲ್ಲ ಪರ್ಸ್ನಾಲಿಟಿ.
ಈ ಪರ್ಸ್ನಾಲಿಟಿಯಲ್ಲಿ ನಾವೆಲ್ಲರೂ ಹಾರ್ಡ್ವೇರ್ ಆಗಿಬಿಟ್ಟಿದ್ದೀವಿ. ಅಂದರೆ ಗಟ್ಟಿಯಾಗಿ ಹಿಂಗೆ ವಿ ಕಾಂಟ್ ಕಮ್ ಔಟ್ ಫ್ರಮ್ ದ ಪರ್ಸ್ನಾಲಿಟಿ. ಇನ್ ಸ್ಪಿರಿಚುವಾಲಿಟಿ ವಿ ಹ್ಯಾವ್ ಟು ಕೊಲ್ಯಾಪ್ಸ್ ಅವರ್ ಪರ್ಸ್ನಾಲಿಟಿ. ಆಧ್ಯಾತ್ಮಿಕ ಮಾರ್ಗದಲ್ಲಿ ನಾವು ಈ ವ್ಯಕ್ತಿತ್ವವನ್ನು ಕೊಲ್ಯಾಪ್ಸ್ ಮಾಡ್ತೀವಿ. ಈ ಭೌತಿಕ ಪ್ರಪಂಚದಲ್ಲಿ ಎಲ್ಲ ಇವತ್ತು ಯೂಟ್ಯೂಬ್ ಚಾನಲ್ ಏನು ಹೇಳ್ತಾರೆ ಅಂದರೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅಂತ, ಆಲ್ವೇಸ್ ಬಿ ಪಾಸಿಟಿವ್ ಅಂತ ಹೇಳ್ತಾ ಇದ್ದಾರೆ. ಪಾಸಿಟಿವ್ಗೆ ನೀವು ಡಿಫೈನ್ ಮಾಡಬೇಕಂದ್ರೆ ನೆಗೆಟಿವ್ ಬಗ್ಗೆ ಕಂಪೇರ್ ಮಾಡ್ತೀರಿ. ಸೊ ದ್ಯಾಟ್ ವಿ ಹ್ಯಾವ್ ಇನ್ ಎ ಸೈಕಲ್ ಎವ್ರಿ ಟೈಮ್ ವಿ ಹ್ಯಾವ್ ಟು ಕ್ರಿಯೇಟ್ ಗುಡ್ ಆ್ಯಂಡ್ ಬ್ಯಾಡ್ ಆ್ಯಂಡ್ ಗುಡ್. ದಿಸ್ ಇಸ್ ಕಾಲ್ಡ್ ಪಾಪ ಆ್ಯಂಡ್ ಪುಣ್ಯ. ಒಳ್ಳೆಯದಾಗಿರಬೇಕಂದ್ರೆ ನಿನ್ನ ಮೈಂಡು ಕೆಟ್ಟದ ಬಗ್ಗೆ ಯೋಚನೆ ಮಾಡ್ತಾಯಿದ್ದೆ, ಅದು ಕ್ರಿಯೇಟ್ ಆಗುತ್ತೆ, ಇದು ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರವಾಗಿ ಅನ್ನಮಾಚಾರ್ಯ ಅವರು ಎಲ್ಲಿದ್ದಾರೆ ತೆಲುಗುನಲ್ಲಿ, ತೆಗೆದ ಪಾಪವು ತೀರದ ಪುಣ್ಯವು. ವಿ ಶುಡ್ ನಾಟ್ ಕಮ್ ಔಟ್ ಫ್ರಮ್ ದ ಸಿನ್, ವಿ ಶುಡ್ ನಾಟ್ ಕಮ್ ಔಟ್ ಫ್ರಮ್ ದ ಗುಡ್. ದಿಸ್ ಆರ್ ಆಲ್ ಬಾಂಡಿಂಗ್ಸ್. ಇವೆಲ್ಲ ನಮಗೆ ಬಂಧನ ಇದ್ದರೆ ಮೋಕ್ಷ ಬರಲ್ಲ. ಮೋಕ್ಷ ಬರಲ್ಲ ಅಂದರೆ ನಿಮಗೆ ಬಂಧನದಲ್ಲಿದ್ದರೆ ಯು ಆರ್ ನಾಟ್ ಕ್ರಿಯೇಟಿಂಗ್ ನ್ಯೂ. ಹೊಸದು ಕ್ರಿಯೇಟ್ ಮಾಡಲ್ಲ. ಅದಕ್ಕೋಸ್ಕರವಾಗಿ ಎಲ್ಲ ಕಷ್ಟ ಇದೆ ನನಗೆ. ಇದಕ್ಕೆ ಕಾರಣ ಹೇಳ್ತೀನಿ ನಾನು. ಯಾಕೆ ನಮಗೆ ತರಲೇಬೇಕು ಅಂದರೆ ಹೊಸದು ಕ್ರಿಯೇಟ್ ಮಾಡಬೇಕು ಅಂದರೆ ನಮಗೆ ತರಲೇಬೇಕು. ಹೊಸದು ಯಾರು ಹೇಳ್ತಾರೆ? ಯಾವುದು ಹೊಸದಂದರೆ? ಹೊಸ ಬಟ್ಟೆ ಹಾಕೋಬೇಕಾ? ಹೊಸ ತಿಂಡಿ ತಿನ್ನಬೇಕಾ? ಹೊಸ ಕಾರು ಖರೀದಿ ಮಾಡಬೇಕಾ? ಹೊಸ ಲೈಫ್ ಪಾರ್ಟ್ನರ್ ಸೆಲೆಕ್ಟ್ ಮಾಡಬೇಕು? ಇವರು ಇಷ್ಟ ಇಲ್ಲ ಇನ್ನೊಬ್ಬರನ್ನು ಸೆಲೆಕ್ಟ್ ಮಾಡಬೇಕಾ? ಏನು ಹೊಸ ಅಂದರೆ? ಹೊಸ ಅಂದರೆ ಅರ್ಥ ಈ ಸೃಷ್ಟಿದಲ್ಲಿ ಯಾವುದೇ ಇರಲಿಲ್ಲಲ್ಲ. ಯು ಹ್ಯಾವ್ ಟು ಕ್ರಿಯೇಟ್ ನ್ಯೂ ಥಿಂಗ್ಸ್ ಫ್ರಮ್ ದ ಸೆಲ್ಫ್, ನಾಟ್ ಫ್ರಮ್ ದ ವರ್ಲ್ಡ್. ಇವರೆಲ್ಲ ನೋಡ್ತೀರಲ್ಲ, ಹಿಂಗಲ್ಲ. ನಿನ್ನ ಅಂತರಾತ್ಮೆ ಹೊಸದಕ್ಕೆ ಹೇಳ್ತಾರೆ. ಅದು ಕಿವಿಯಲ್ಲಿ ಹಾಕ್ಕೋಬೇಕು, ಸೆನ್ಸ್ ಮಾಡಬೇಕಂದ್ರೆ ಈ 5 ಎಲಿಮೆಂಟ್ಸ್ಲಿಂದ ನಮಗೆ ಥರ್ಡ್ ಐ ಬೇಕೇ ಬೇಕು. ವಿತೌಟ್ ನೋಯಿಂಗ್ ಥರ್ಡ್ ಐ, ವೈ ವಿ ಕ್ಯಾನ್ ಕ್ರಿಯೇಟ್ ಥರ್ಡ್ ಐ? ವಾಟ್ ಇಸ್ ದ ಪರ್ಪಸ್ ಆಫ್ ಟು ನೋ ದ ಥರ್ಡ್ ಐ? ಯಾಕೆ ನಮಗೆ ಬೇಕು ಥರ್ಡ್ ಐ? ಥರ್ಡ್ ಐ ಇಲ್ಲ ಅಂದರೆ ನಮಗೆ ಎಷ್ಟು ನಷ್ಟ ಹೋಗ್ತೀವಿ ನಾವು. ಥರ್ಡ್ ಐ ಬಂದರೆ ಎಷ್ಟು ಲಾಭ ಇರುತ್ತೆ ನಮಗೆ. ಥರ್ಡ್ ಐ ಬಂದರೆ ನಿಮಗೆ ಮೋಕ್ಷ ಬಂತು ಅಂತ. ಯಾಕಂದರೆ ಥರ್ಡ್ ಐ ಓನ್ಲಿ ಸೇಸ್ ದ ಟ್ರೂತ್, ಯುವರ್ ಮೈಂಡ್ ಡಸಂಟ್ ಸೇಸ್ ದ ಟ್ರೂತ್. ನಿಮ್ಮ ಮನೋಮಯ ಕೋಶ, ನಿಮ್ಮ ಮೈಂಡ್ ಏನು ಹೇಳ್ತದೆ ಅಂದರೆ, ಏನೋ ಒಂದು ಪುಸ್ತಕ ಓದಿದ್ರೆ ಆದರೆ ನಿಮಗೆ ಗೊತ್ತಾಗುತ್ತೆ. ಇಂಥ ಸಜ್ಜನ ಸಂಗತ ಮಾಡಿದ್ರೆ ಅವರು ಗೊಪ್ಪವರು, ಅವರು ದೊಡ್ಡವರು, ಅವರು ಒಳ್ಳೆಯವರು ಅಂತ ಅದು ಹೇಳ್ತದೆ. ದಿಸ್ ಇಸ್ ನಾಟ್ ಇಂಟ್ಯೂಷನ್. ಇದು ಅಂತರಾತ್ಮ ಪ್ರಬೋಧಲ್ಲ. ಈವನ್ ಇವರು ಇಲ್ಲಿ ಪಿರಮಿಡ್ ಧ್ಯಾನ ಮಾಡೋದು ಬಂದಿದ್ದಾರೆ, ಚೈತ್ರ ಅಂತ. ನಾನು ಪಿರಮಿಡ್ಲಿಂದ ಬಂದಿದ್ದೇನೆ. ಅಲ್ಲಿ ಯಾರಿಗೂ ಗೊತ್ತಿಲ್ಲ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಮನೋಮಯ ಮೆಂಟಲ್ ಬಾಡಿ, ಮೆಂಟಲ್ ನೇತ್ರ, ಥರ್ಡ್ ಐಲಿಂದ ಡಿಫ್ರೆನ್ಸಿಟ್ ಯಾರಿಗೂ ಗೊತ್ತಾಗೋದಿಲ್ಲ. ವೈ? ಬಿಕಾಸ್ ಅವರು ಬ್ಲೈಂಡ್ ಫೋಲ್ಡಿಂದ ಯಾರು ಹೊರಗೇನೋ ಹೇಳೋಕ್ಕಾಗಲ್ಲ. ಬ್ಲೈಂಡ್ ಫೋಲ್ಡ್ ಮಾಡಿದ್ರೆ ಗಾಂಧಾರದಿಂದ ಇದು ಕ್ಲೋಸ್ ಆಗಿದ್ರೆ ಇದು ಸ್ಟಿಮ್ಯುಲೇಟ್ ಆಗುತ್ತೆ ಹೆವಿಯಾಗಿ. ವಿ ಆರ್ ಲೂಸಿಂಗ್ ಎನರ್ಜಿ ಫ್ರಮ್ ಅವರ್ ಫಿಸಿಕಲ್ ಲೈಫ್ ಎವ್ರಿ ಟೈಮ್. ಇಲ್ಲಿ ನೋಡಿ ಎಲ್ಲ ಮೊಬೈಲ್ ನೋಡ್ತೀವಿ, ಅವರು ನೋಡ್ತೀವಿ, ಇವ್ರು ನೋಡ್ತೀವಿ, ನೋಡಿ ಯೋಚನೆ ಮಾಡ್ತೀವಿ, ಎಲ್ಲ ಎನರ್ಜಿ ಎಲ್ಲ ಖರ್ಚಾಗುತ್ತೆ ನಮಗೆ. ಸೊ ದಟ್ ವಿ ಆರ್ ನಾಟ್ ಗೆಟಿಂಗ್ ಥರ್ಡ್ ಐ ವಿಚ್ ಟೆಲ್ಸ್ ದ ಟ್ರೂತ್. ಏನು ಸತ್ಯ ಹೇಳ್ತದೋ ಅದು ಕ್ಲೋಸ್ ಆಗಿದೆ. ಯಾಕಂದರೆ ನಾವೆಲ್ಲ ಫಿಸಿಕಲ್ ಐಸ್ದಿಂದ ಕೆಲಸ ಮಾಡ್ತಾಯಿದ್ದೀವಿ ಪ್ರತಿಕ್ಷಣ. ಇಲ್ಲಿದ್ದರೆ ವಿಜುವಲೈಸ್ ಮಾಡಿ ಅವ್ರದ್ದು ಬೇಕು ಅಂತ ಕಾಂಪಿಟೇಷನ್ನಲ್ಲಿ ಹೋಗಿ ಮತ್ತೆ ಸ್ಟ್ರೆಸ್ ಬಂತು ನನಗೆ. ಅವ್ರಿಗೆ 100 crores ಇದ್ದರೆ ನನಗೆ 1000 crore 1000 crores ಬೇಕು. ಐ ವಾಂಟ್ ಬಿಕಮ್ ಬಿಗ್ ದ್ಯಾನ್ ಹಿಮ್. ಅವ್ರಲಿಂದ ನಾನು ದೊಡ್ಡವರು ಆಗಬೇಕಂತ ಕಾಂಪಿಟೇಷನಲ್ಲಿ ಮತ್ತೆ ಸ್ಟ್ರೆಸ್ ಬಂತು. ದಿಸ್ ಇಸ್ ನಾಟ್ ಸ್ಪಿರಿಚುವಾಲಿಟಿ. ನಂಬರ್ 1 ಆಗಬೇಕಂದ್ರೆ ಸ್ಪಿರಿಚುವಾಲಿಟಿ ಅಲ್ಲ, ನಿಮ್ಮ ಎಲ್ಲ ಪರ್ಸನಲ್ ಡೆವಲಪ್ಮೆಂಟ್ ಇದೇ ಹೇಳ್ತದೆ. ಯು ಶುಡ್ ಬಿಕಮ್ ಲೈಕ್ ಎ ಬಾಸ್ ಆಫ್ ದ ಕಂಪನಿ ಅಂತ ಹೇಳಿ ಈಗೋ ಬರುತ್ತೆ. ಐ ಆಮ್ ದ ಬಾಸ್, ಯು ಆರ್ ದ ಸರ್ವೆಂಟ್. ದಿಸ್ ಇಸ್ ನಾಟ್ ಸ್ಪಿರಿಚುವಾಲಿಟಿ. ಆಧ್ಯಾತ್ಮಿಕ ಶಾಸ್ತ್ರ ನಿಮಗೆ ಎಲ್ಲರೂ ಒಂದೇ ಅಂತ ಹೇಳ್ತೈತೆ, ಅನುಭವ ಡಿಫ್ರೆಂಟ್. ಸೊ ದಟ್ ಇನ್ನು ಹಿಸ್ಟ್ರಿನಲ್ಲಿ ನಾವು ನೋಡಿದ್ರೆ ಕೃಷ್ಣನ ಜೀವನ ವಿಧಾನ, ಶ್ರೀರಾಮನ ಜೀವನ ವಿಧಾನ, ಶಿವನ ಜೀವನ ವಿಧಾನ, ಜೀಸಸ್ ಕ್ರೈಸ್ಟ್ ಜೀವನ ವಿಧಾನ, ಆದಿಶಂಕರಾಚಾರ್ಯ ಜೀವನ ವಿಧಾನ ಡಿಫ್ರೆಂಟ್ ಇದೆ. ವೈ? ಬಿಕಾಸ್ ದೇ ಆರ್ ಲಿಸನಿಂಗ್ ದೆಮ್ಸೆಲ್ಸ್. ದೇ ಆರ್ ಲಿಸನಿಂಗ್ ವಾಟ್ ಸೆಲ್ಫ್ ಸೇಸ್. ದಿಸ್ ಇಸ್ ನಾಟ್ ಸೆಲ್ಫ್, ದಿಸ್ ಇಸ್ ಸೆಲ್ಫ್. ಈ ಸೆಲ್ಫ್, ಈ ಸೋಲ್, ಯೂನಿವರ್ಸ್ ಎಲ್ಲ ಇದೆ ಒಂದೇ. ಸೊ ದಿಸ್ ಇಸ್ ನಾಟ್ ಸೋಲ್, ದಿಸ್ ಇಸ್ ಸೆಲ್ಫ್. ಐ ಲವ್ ಮೈ ಸೆಲ್ಫ್ ಅಂತೀವಿ. ಇದು ಪರಮಾತ್ಮ, ಆತ್ಮ ಅಲ್ಲ.
ಆತ್ಮ ಅಂದರೆ ಲಿಮಿಟೆಡ್, ಪರಮಾತ್ಮ ಅಂದರೆ ಇದೇ ಎಲ್ಲರ ಅಂತರದಲ್ಲಿ ಇದೆ. ಬಟ್ ಅನುಭವ ಡಿಫ್ರೆಂಟ್. ಯಾಕೆ ಡಿಫ್ರೆಂಟ್ ನಿಮ್ಗೆ ಹೇಳ್ತೀನಿ. ಇಲ್ಲಿ ಕ್ಲಾಸ್ ಏನು ನಾನು ಸ್ಪೀಚ್ ಮಾಡ್ತೀನೋ ಅದರ ಎಲ್ಲರಿಗೆ ಕಾರಣ ಇದಂತ ಹೇಳ್ತೀನಿ. ಅದರ ಬಗ್ಗೆ ನಿಮ್ಗೆ ಪ್ರಾಕ್ಟಿಕಲ್ ಕೊಡ್ತೀನಿ. ದಿಸ್ ಈಸ್ ಸ್ಪಿರಿಚುವಲ್ ಸೈನ್ಸ್. ಇಟ್ ಕ್ಯಾನ್ ಬಿ ಪ್ರೂವ್ ಇನ್ ಅವರ್ ಫಿಸಿಕಲ್ ವರ್ಲ್ಡ್. ಭೌತಿಕ ಪ್ರಪಂಚದಲ್ಲಿ ನಾನು ಏನು ಹೇಳ್ತೀನೋ ಕಾರಣ ಕೊಟ್ಟು ಅದಕ್ಕೆ ಪ್ರಾಕ್ಟಿಕಲ್ ಕೊಡ್ತೀನಿ, ರಿಸಲ್ಟ್ ಬರುತ್ತೆ. ಆಫ್ಟರ್ ಲಿಸನಿಂಗ್, ಆಫ್ಟರ್ ಎಕ್ಸ್ಪೀರಿಯನ್ಸ್ ಫ್ರಮ್ ದ ಸೆಲ್ಫ್, ಯು ಆರ್ ನಾಟ್ ಗೋಯಿಂಗ್ ಟು ಬಿ ಲಿಸನ್ ಅದರ್ಸ್. ಅಂತರದಲ್ಲಿ ಏನು ಹೇಳ್ತದೆ ಅದು ಯೋಚನೆ ಮಾಡಿ ಅದು ತಿಳಿದುಕೊಂಡು ಅದನ್ನು ಮ್ಯಾನಿಫೆಸ್ಟ್ ಮಾಡಿದ್ರೆ ನಿಮಗೆ ಆತ್ಮ ಸಂತೃಪ್ತಿ ಬರುತ್ತೆ. ದಿಸ್ ಇಸ್ ಕಾಲ್ಡ್ ರೈಟ್ ಡಿಸೈರ್ ಸೆಟ್ ಬೈ ಬುದ್ಧ. ಬುದ್ಧನೇ ಹೇಳಿದ್ದಾನೆ ಕೋರಿಕೆಗಳು ದುಃಖಕ್ಕೆ ಕಾರಣ ಅಂತ. ಏನು ರೈಟ್ ಡಿಸೈರ್ ನಮ್ಗೆ ಗೊತ್ತಿಲ್ಲ, ಯಾರೂ ಗೊತ್ತಿಲ್ಲ. ನಮ್ಮ ಪಿರಮಿಡ್ನಲ್ಲಿ ನಮ್ಮ ಪತ್ರಿ ಸರ್ ಇರಲಿಲ್ಲ. ಐ ಸ್ಟಡಿಡ್ ಮೋರ್ ರಾಮ್ಥ ಸೊ ದಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಸಿಲಿ ವಾಟ್ ದ ರೈಟ್ ಡಿಸೈರ್, ವಾಟ್ ಈಸ್ ರಾಂಗ್ ಡಿಸೈರ್. ವಿ ಆರ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ಅದರ್ಸ್, ದಟ್ ಈಸ್ ರಾಂಗ್. ಬಿಕಾಸ್ ಎವ್ರಿ ಒನ್ ಇಸ್ ಸ್ಪೆಷಲ್ ಆ್ಯಂಡ್ ಯೂನಿಕ್. ಅವ್ರ ಬಗ್ಗೆ ಇವ್ರ ಬಗ್ಗೆ ಅವ್ರ ಆಸ್ತಿ ಬೇಕು, ಆ ಟೈಮ್ನಲ್ಲಿ ಬೇಕು, ಆ ಕೆಲಸ ಮಾಡಿ ದುಡ್ಡು ಬೇಕು ಅಂತ ನಾವು ಎಲ್ಲ ಸಂಕಲ್ಪ ಮಾಡ್ತೀವಿ. ದಿಸ್ ಈಸ್ ನಾನ್ ಸೆನ್ಸ್. ದಿಸ್ ಈಸ್ ಪರ್ಸನಾಲಿಟಿ. ವಿ ಕಿಲ್ ಪರ್ಸನಾಲಿಟಿ. ದೆನ್ ಓನ್ಲಿ ವಿಲ್ ಗೆಟ್ ಸ್ಯಾಟಿಸ್ಫ್ಯಾಕ್ಷನ್, ಅದರ್ವೈಸ್ ವಿ ಕಾಂಟ್ ಗೆಟ್ ಸ್ಯಾಟಿಸ್ಫ್ಯಾಕ್ಷನ್. ಆತ್ಮ ಸಂತೃಪ್ತಿ ಬಂದರೆ ನಿಮಗೆ ಕೋರಿಕೆ ಸಮಾಪ್ತ ಆಗುತ್ತೆ. ಆತ್ಮ ಸಂತೃಪ್ತಿ ಬೇಕಂದರೆ ಆತ್ಮ ಏನು ಹೇಳ್ತದೆ ಗೊತ್ತಿಲ್ಲ ನನಗೆ. ಮೈಂಡ್ ಹೇಳಿದ್ರೆ ಆತ್ಮ ಅಂತ ಯೋಚನೆ ಮಾಡ್ತೀವಿ ನಾವು. ಅದೇ ಜ್ಞಾನ ಅಂತ ಅರ್ಥ ಆಗಿದೆ ನಮಗೆ. ಇದೆಲ್ಲ ಫಾಲ್ಸ್. ಸೊ ದಟ್ ಇನ್ ಫಸ್ಟ್ ಸ್ಟೇಜ್ ವಿ ಆರ್ ಓಪನಿಂಗ್ ಅವರ್ ಥರ್ಡ್. ಥರ್ಡ್ ಇಲ್ಲ ಅಂದರೆ ನಿಮಗೆ ಸತ್ಯ ಗೊತ್ತಾಗ ಆಸ್ಕಾರ ಇಲ್ಲ. ಸೊ ದಟ್ ಮೈ ಡಿಯರ್ ಫ್ರೆಂಡ್, ಟುಡೇ ಯು ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಆತ್ಮ ಸೇಸ್. ದಟ್ ಈಸ್ ರೈಟ್ ಡಿಸೈರ್. Once you listen, you will become in this creation special and unique. Then you definitely get identity. Everyone wants identity. They don't know how to get identity because they are following blindly others' reality. So that ನೀವು ಪಕ್ಕವರು ಸೇಮ್ ಇದ್ದರೆ ನಿಮಗೆ ಐಡೆಂಟಿಟಿ ಬರಲ್ಲ. ಐಡೆಂಟಿಟಿ ಅಂದರೆ ಏನು ಕನ್ನಡದಲ್ಲಿ? ಏನಮ್ಮ? ಹೆಸರು ಬೇಕು ನನಗೆ, ಇಂಥ ಹೆಸರು ಬೇಕು, ದೊಡ್ಡ ಹೆಸರು ಬೇಕು ನನಗೆ ಅಂದರೆ ಎಲ್ಲರಿಗೂ ಇರುತ್ತೆ. ನನಗೆ ದೊಡ್ಡ ಹೆಸರು ಬೇಕು, ದೊಡ್ಡವನು ಆಗಬೇಕು ನನಗೆ. ಯಾವಾಗ ಬರ್ತದೆ ಅಂದರೆ ಅದು ನಿಮ್ಮ ಅಂತರದಲ್ಲಿ ಸ್ಪೆಷಲ್ ಯೂನಿಕ್ ಡಿಸೈರ್ ಇದೆ. ಅದನ್ನು ಕ್ರಿಯೇಟ್ ಮಾಡಿದ್ರೆ ನಿಮ್ಮಂಥವ್ರು ನಿಮ್ಮಂಥ ಕೆಲಸ ಯಾರು ಮಾಡಲ್ಲ. ಆವಾಗ ನಿಮಗೆ ಹೆಸರು ಬರುತ್ತೆ. ನೇಮ್ ಆ್ಯಂಡ್ ಫೇಮ್. ಎವ್ರಿ ಒನ್ ನೀಡ್ ನೇಮ್ ಆ್ಯಂಡ್ ಫೇಮ್, ಬಟ್ ವಿ ಕಾಂಟ್ ಗೆಟ್ ಬಿಕಾಸ್ ವಿ ಆರ್ ಆಲ್ ಡೂಯಿಂಗ್ ಸೇಮ್ ಥಿಂಗ್ಸ್ ವಾಟ್ ಅದರ್ಸ್ ಡೂಯಿಂಗ್. ದಟ್ ಈಸ್ ರಾಂಗ್. So that every spiritual being like two, not same. Two are not same in spirituality. Buddha is different, Jesus is different, Krishna is different, Rama is different. Even one Vishnumurti ದಶಾವತಾರ ತಗೊಂಡಿದ್ದಾನೆ. ಯಾಕಂದರೆ ಬಿಕಾಸ್ ಯು ಆರ್ ಸ್ಪೆಷಲ್ ಆ್ಯಂಡ್ ಯೂನಿಕ್ ಅಂತ ನಮಗೆ ಸಂದೇಶ ಕೊಡಬೇಕಂತ. ವಿ ಆರ್ ಬ್ಲೈಂಡ್ಲಿ ಪ್ರೇಯಿಂಗ್ ಬಟ್ ವಿ ಆರ್ ನಾಟ್ ಫಾಲೋಯಿಂಗ್. ಪ್ರತಿದಿನ ನಾವು ಸ್ಪೆಷಲ್ ಆಗಬೇಕು. ದಶಾವತಾರ ಅಲ್ಲ, ನಮಗೆ ಇನ್ಫಿನಿಟ್ ಅವತಾರ. ಅದ್ರ ಬೇಕಂದರೆ ಸತ್ಯ ಹೇಳೋ ತರಡೆ ನಮಗೆ ಬೇಕು. ಇದು ಎಲ್ಲರಿಗಿದೆ. ನಾವೆಲ್ಲರಿಗೂ ತರಡೆ ಇದೆ, ನಮಗೆ ಗೊತ್ತಿಲ್ಲ ಹೆಂಗೆ ನೋಡಬೇಕಂತ. ನಿಮಗೆ ತರಡೆ ಆ್ಯಕ್ಟಿವೇಟ್ ಮಾಡೋಕ್ಕೆ ಬಂದಿಲ್ಲ. ನೀವೆಲ್ಲರೂ ದೇವರೇ ಆಲ್ರೆಡಿ, ನಿಮ್ಗೆ ಗೊತ್ತಿಲ್ಲ ಅದು. ನಿಮ್ಮ ಅಂತರದಲ್ಲಿ ನೀವು ಯಾವಾಗ ಕನೆಕ್ಟ್ ಆಗಿದ್ದೀರಿ ನಿಮ್ಗೆ ಗೊತ್ತಿಲ್ಲ. ನಿದ್ಯದಲ್ಲಿ ಬರುತ್ತೆ ಸತ್ಯ. ಫ್ಯೂಚರ್ ನೋಡ್ತೀವಿ ನಾವು. ಸಮ್ಟೈಮ್ ನಾವು ಕೇಳಿಸ್ತೀವಿ, ನಾವು ಕಿವಿನಲ್ಲಿ ಹಾಕ್ಕೊತೀವಿ, ಎಸ್ ನನಗಿದು ಮುಂದೆ ಗೊತ್ತು ಅಂತ. ಯಾರು ಹೇಳಿದ್ದಾರೆ? ನಮ್ಮ ದೇವರಿಗೂ ಎಲ್ಲರಿಗೂ ಗೊತ್ತು. ಬಿಕಾಸ್ ವಿ ನೋ ಎವ್ರಿಥಿಂಗ್. ಸಮ್ಟೈಮ್ ವಿ ಆರ್ ಯೂಸಿಂಗ್, ಸಮ್ಟೈಮ್ ವಿ ಆರ್ ನಾಟ್ ಯೂಸಿಂಗ್. ಫ್ರಮ್ ಥರ್ಡ್ ಐ ವಿ ಆರ್ ಲಿಸನಿಂಗ್ ಎವ್ರಿ ಟೈಮ್ ಫ್ರಮ್ ದ ಸೋಲ್. ದಟ್ ಈಸ್ ಎನ್ಲೈಟನ್ಮೆಂಟ್. ಅದೇ ಜ್ಞಾನ ಅಂದರೆ. ಸೊ ದಟ್ ಮೈ ಡಿಯರ್ ಫ್ರೆಂಡ್ಸ್, ಇಟ್ ಈಸ್ ವೆರಿ ಈಸಿ. ಮೂರನೇ ನೇತ್ರ ಜ್ಞಾನ ನೇತ್ರ. ಜ್ಞಾನ ಅಂದರೆ ಆತ್ಮಜ್ಞಾನದಿಂದ ನಾವು ತಿಳ್ಕೊತೀವಿ. ಸಪೋಸ್ ರಿಚಾರ್ಡ್ ಬಾಕ್ ಓದಿದರೆ, ಭಗವದ್ಗೀತೆ ಓದಿದರೆ ಭಾಳ ಜ್ಞಾನ ಬರುತ್ತೆ. ಏನೆಂದರೆ ಕೃಷ್ಣ ಹೇಳಿದ್ದಾನೆ ಉದ್ಧರೇತ್ಮನಾತ್ಮಾನಂ ಅಂತ. ಅದು ಜ್ಞಾನ. ಯದ್ಭಾವಂ ತದ್ಭವತಿ, ಅದು ಜ್ಞಾನ. ಜ್ಞಾನಾಗ್ನಿ ದಗ್ಧ ಕರ್ಮಾಣಂ, ಅದು ಜ್ಞಾನ. ಜ್ಞಾನ ಬಂದರೆ ನಿಮ್ಮ ಕರ್ಮ ಎಲ್ಲ ದಗ್ಧ ಆಗುತ್ತೆ, ಕ್ಲೀನ್ ಆಗುತ್ತೆ. ಏನು ಜ್ಞಾನ? ಅನುಭವವೇ ಜ್ಞಾನ. ಅನುಭವ ಅಂದರೆ ಏನು? ಅಡುಗೆ ಮಾಡೋದ, ಹೀಲಿಂಗ್ ಮಾಡೋದು. ಅನುಭವ ಅಂದರೆ ಆತ್ಮ ಹೇಳಿದ್ದು
ನುದುರಿನಲ್ಲಿ ಫೋಕಸ್ ಮಾಡಿ ಅದನ್ನು ಮ್ಯಾನಿಫೆಸ್ಟ್ ಮಾಡಬೇಕು ವಿತೌಟ್ ಟೇಕಿಂಗ್ ಎನಿ ಅದರ್ಸ್ ಹೆಲ್ಪ್. ವಿತೌಟ್ ಟೇಕಿಂಗ್ ಅದರ್ಸ್ ಹೆಲ್ಪ್ ವಿ ಕ್ಯಾನ್ ಕ್ರಿಯೇಟ್. ಉದ್ಧರೇತ್ಮನ ಆತ್ಮನ ಆದಮೇಲೆ ನಿಮಗೆ ಜ್ಞಾನ ಬರುತ್ತೆ. ಆತ್ಮಲಿಂದ ಕ್ರಿಯೇಟ್ ಮಾಡಿದ್ರೆ ಅನುಭವ ಜ್ಞಾನ ಬರುತ್ತೆ. ಆವಾಗ ಅದು ಜ್ಞಾನ ಆಗುತ್ತೆ. ಅದು ಕೇಳಬೇಕಂದ್ರೆ ಆತ್ಮ ಏನು ಕೇಳ್ತೈತೆ ನಮಗೆ ತಿಳ್ಕೊಬೇಕು. ಅದಕ್ಕೋಸ್ಕರ ತರಡೇಬೇಕು. ತರಡೆಯಲ್ಲಿಂದ ನೋಡೋದೇ ದಿವ್ಯ ನೇತ್ರ, ತರಡೈ. ಸೊ ದಟ್ ದಿಸ್ ಇಸ್ ಫೈನ್. No need to take another class. Once you listen yourself, why you need another guru? I am not your guru. I am your friend. I know before you this knowledge. That's it. ನನಗೆ ನಿಮಗೆಲ್ಲ ಗೊತ್ತು, ನೀವು ಏನೋ ನನಗೆ ಗೊತ್ತು. ಬಟ್ ನೋ ನೀಡ್ ಟು ಟೆಲ್, ಎಕ್ಸ್ಪ್ರೆಸ್ ಯು. ಐ ಆಮ್ ಹಿಯರ್ ಟು ನೋ ಅಬೌಟ್ ಯುವರ್ ಸೆಲ್ಫ್. ಮೈ ಇಂಟೆನ್ಷನ್ ಈಸ್ ಟು ನೋ ಅಬೌಟ್ ಯುವರ್ ಸೆಲ್ಫ್. ನಿಮ್ಮ ಬಗ್ಗೆ ನೀವೇ ಗೊತ್ತಾಗಬೇಕು. ನಾನು ಕೇಳಿದ್ರೆ ಎಲ್ಲರೂ ಬಂದು ಸ್ವಾಮಿ ನನಗೆ ಹೇಳಂತಾರೆ. ನಿಮ್ಮ ಬಗ್ಗೆ ನೀವು ಗೊತ್ತಾಗಿದ್ರೆ ನಾನು ಅವಸರ ಇಲ್ಲ. That says Sri Krishna, that says Buddha. Every spiritual being says the same message. You have to know about yourself. That is enlightenment. Understand? If you have any doubts, ask me. Any doubts? ಡೌಟ್ ಇದೆ ಕೇಳಿ. ಇವಾಗ ನಾನು ಹೇಳಿದ್ದೀನಲ್ಲ ಇಷ್ಟು. ಅದ್ರಲ್ಲಿ ನಿಮಗೆ ಡೌಟ್ ಇದ್ದರೆ ಹೇಳಿ. ವಾಟ್ ಇಸ್ ದ ಪರ್ಪಸ್ ಆಫ್ ಥರ್ಡ್ ಐ? ಹೌ ಮೆನಿ ಐಸ್ ವಿ ಹ್ಯಾವ್? ಎಷ್ಟು ನೇತ್ರಗಳು ನಮಗಿದಾವೆ? ಯಾವ ನೇತ್ರ ಬಗ್ಗೆ ಏನು ತಿಳ್ಕೊತೀವಿ? ಯಾಕೆ ನಮಗೆ ತರಡೆ ಬೇಕು? ತರಡೆ ಇಲ್ಲಿದ್ದರೆ ನಮಗೆ ಆಗೋ ನಷ್ಟ ಏನು, ಬಂದರೆ ಲಾಭ ಏನು? ನಾವು ಕೆಲವೊಬ್ರು ಹಿಂದೆನೂ ಐ ಇರುತ್ತೆ ಅಂತಾರಲ್ಲ ಸರ್. ಎಸ್ ಮೇಡಮ್, ತರಡೆ ಈ 360 ಇರುತ್ತೆ. ನಮ್ಮ ಸುಳ್ಳು ಇದ್ದಾರ ಅಲ್ಲಿ ಬ್ಲೈಂಡ್ ಫೋಲ್ಡ್ ಮಾಡಿ ಸೈಕ್ಲಿಂಗ್ ಮಾಡ್ತಾರೆ ರೋಡ್ನಲ್ಲಿ. ದೇ ನೋ ವಾಟ್ ಕಮ್ಸ್ ಬ್ಯಾಕ್. ಎಲ್ಲ ಬರುತ್ತೆ ಬೈ ಪ್ರಾಕ್ಟೀಸ್. ಕೆಲವು ಜನರಿಗೆ ಒನ್ ಶಾಟ್ನಲ್ಲಿ ಬರುತ್ತೆ, ಕೆಲವು ಜನರಲ್ಲಿ 1 ವರ್ಷದಿಂದ ಬರುತ್ತೆ. ಐ ಓಪನ್ ಯುವರ್ ಥರ್ಡ್ ಟುಡೇ. ಐ ಜಸ್ಟ್ ಓಪನ್ ಯುವರ್ ಥರ್ಡ್. ಇವತ್ತು ನಿಮಗೆ ಅರ್ಧ ಗಂಟೆದಲ್ಲಿ ಪ್ರತಿಯೊಬ್ಬರಿಗೆ ತಡೆ ಓಪನ್ ಮಾಡ್ತೀನಿ. ಸ್ವಲ್ಪ ಸಾಧನೆ ಇದೆ, ಅಪ್ಲಿಕೇಶನ್. ನಾನು ತಡೆ ಓಪನ್ ಮಾಡಿದ್ಮೇಲೆ ಎಲ್ಲ ಹೇಳ್ತೀನಿ. ನಾನು ರೀಬರ್ತ್ ಹೇಳ್ತೀನಿ, ನಾದ ಬ್ರಹ್ಮ ಧ್ಯಾನ ಹೇಳ್ತೀನಿ, ಕ್ರಿಯೇಷನ್ ಹೇಳ್ತೀನಿ, ಮತ್ತು ಗೌರಿಶಂಕರ್ ಧ್ಯಾನ ಹೇಳ್ತೀನಿ, ಹೀಲಿಂಗ್ ಮೆಥಡ್ ಹೇಳ್ತೀನಿ. ಭಾಳ ಇದ್ದಾವೆ ನನ್ನ ಹತ್ರ. 59 ಟೆಕ್ನಿಕ್ಸ್ ಇದ್ದಾವೆ. ನಿಮ್ಗೆ ಏನು ಬೇಕು ಅದು ಕೊಡ್ತೀನಿ. ನೀವು ಎಷ್ಟು ಸಮಯ ಇರಲಿ ಕೊಟ್ಟರೆ ಅಷ್ಟು ಕೊಡ್ತೀನಿ. ಐ ಆಮ್ ಫಾರ್ ಎವ್ರಿಥಿಂಗ್. ಐ ಡೋಂಟ್ ಹೈಡ್ ಮೈ ನಾಲೆಡ್ಜ್. ಓಕೆ, ಇದೆಲ್ಲ ನಿಮ್ಗೆ ಜ್ಞಾನ ಕೊಡ್ತೀನಿ. ಟೆಕ್ನಿಕ್ ಮಾಡಿದ್ರೆ ನಿಮ್ಗೆ ತಂಡ ಬರುತ್ತೆ. ಯಾವ ಟೆಕ್ನಿಕ್ನಲ್ಲಿ? ಸುಮ್ಮನೆ ಶ್ವಾಸೋಚ್ಛ್ವಾಸ ಇದೆ ಧ್ಯಾನ, ಅದು ಮಾಡಿದ್ರೆ ಬರುತ್ತೆ. ಬಟ್ ದೇ ಡೋಂಟ್ ನೋ ಹೌ ಟು ನೋ. ಟುಡೇ ಐ ಆಮ್ ಗಿವಿಂಗ್. ದೇರ್ ಆರ್ ಸ್ವಿಚ್ ಪಾಯಿಂಟ್ಸ್ ಇನ್ ಅವರ್ ಬಾಡಿ. ಪ್ರಶ್ನೆ ಕೇಳಲ್ಲ. There are switch points. When you stimulate that switch points, you will understand easily. ಒಂದು 21 ದಿನ ಸ್ವಿಚ್ ಪಾಯಿಂಟ್ಸ್ ಸ್ವಿಚ್ ಮಾಡ್ತೀವಿ. 21 ದಿನ ನಿಮ್ಮ ಅಂತರದಲ್ಲಿ ಇರುವ ಆ ಇಂಟ್ಯೂಷನ್ ಬಗ್ಗೆ ನೀವು ಕೇಳ್ತಾ ಇದ್ದರೆ, 21 ಡೇಸ್ ಆದಮೇಲೆ ನೀವು ಏನು ಸ್ವಿಚ್ ಪಾಯಿಂಟ್ಸ್ ಪ್ರೆಸ್ ಮಾಡಲ್ಲ, ಆಟೋಮೆಟಿಕಲಿ ಯು ವಿಲ್ ಅಂಡರ್ಸ್ಟ್ಯಾಂಡ್ ಅಬೌಟ್ ಯುವರ್ ಥರ್ಡ್ ಡೇ. ಒಂದು 21 ಡೇಸ್ ಯಾಕೆ ಮಾಡಬೇಕಂದ್ರೆ 21 ಡೇಸ್ ಮಾಡಿದ್ರೆ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ, ನಿಮ್ಮ ಬಿಲೀಫ್ ಸಿಸ್ಟಮ್ ಚೇಂಜ್ ಆಗುತ್ತೆ, ನಿಮ್ಮ ನ್ಯೂರೋನೆಟ್ ಚೇಂಜ್ ಆಗುತ್ತೆ. ಎಷ್ಟು ನಿಮಿಷ ಮಾಡಬೇಕಾಗುತ್ತೆ? ಒಂದು 5 ನಿಮಿಷ. 5 ನಿಮಿಷ. ಮತ್ತು ಮಿಸ್ ಆದರೆ ಮಿಸ್ ಆಗಂಗಿಲ್ಲ 21 ಡೇಸ್? ಅದೇನಿಲ್ಲ. ಒಂದಿನ ಮಿಸ್ ಆದರೆ ಪರವಾಗಿಲ್ಲ, ಏನಲ್ಲ. ನೀವು ಬಸ್ನಲ್ಲಿ ಹೋಗಿ ಮಾಡೋದು. ಅಲ್ಲ ಕೇಳಿದೆ. ದೇರ್ ಈಸ್ ನೋ ರೂಲ್. ಫ್ರಮ್ ಥರ್ಡ್ ಐ ವಿ ಕ್ಯಾನ್ ಬ್ರೇಕ್ ಆಲ್ ದ ರೂಲ್ಸ್. ವಿತೌಟ್ ಥರ್ಡ್ ಐ ವಿ ಕ್ಯಾನ್ ಫಾಲೋ ದೀಕ್ಷಾ. ಮಾಡಲೇಬೇಕು. ಥರ್ಡ್ ಐಲಿಂದ ನೋ ರೂಲ್ಸ್ ಆ್ಯಂಡ್ ನೋ ರೆಗ್ಯುಲೇಷನ್ಸ್. ಯು ವಿಲ್ ಗೆಟ್ ಅನ್ಲಿಮಿಟೆಡ್ ಫ್ರೀಡಮ್. ವಿತೌಟ್ ಫ್ರೀಡಮ್ ವಿ ಕಾನ್ ಗೆಟ್ ಎನ್ಲೈಟನ್ಮೆಂಟ್. ಸ್ವೇಚ್ಛದಿಂದ ಮಾತ್ರ ನಿಮಗೆ ಎನ್ಲೈಟನ್ಮೆಂಟ್ ಬರುತ್ತೆ. ಅಮ್ಮ ಇದು ಮಾಡಲೇಬೇಕು, ಮಾಡಲಿಲ್ಲ ಅಂದರೆ ದೇವರೇನೋ ಅಂತಾರೇನೋ, ಇಂಥದ್ದಲ್ಲ ತಡೆ ಅಂದರೆ. ನೀವು ಆಲ್ರೆಡಿ ಗಾಡ್, ಯು ಡೋಂಟ್ ನೋ. ಬೈ ಬರ್ತ್ ವೇರ್ ಆಲ್ ಗಾಡ್, ವಿ ಡೋಂಟ್ ನೋ ಹೌ ಮಚ್ ಪೊಟೆನ್ಷಿಯಲ್ ವಿ ಹ್ಯಾವ್ ಇನ್ ಸೈಡ್. ಥ್ರೂ ಪ್ರಾಕ್ಟಿಕಲ್ಸ್ ವಿಲ್ ಅಂಡರ್ಸ್ಟ್ಯಾಂಡ್ ಟುಡೇ. ಒಬ್ಬರಿಗೆ ರೋಗ ಇದ್ದರೆ ಹಿಂಗಂದರೆ ಹೋಗುತ್ತೆ, ಆದಮೇಲೆ ನಿಮ್ಗೆ ಅರ್ಥ ಆಗುತ್ತೆ ಐ ಆಮ್ ಗಾಡ್, ಸೊ ದಟ್ ಐ ಕ್ಯಾನ್ ಹೀಲ್ ಈಸಿಲಿ, ಇಮ್ಮಿಡಿಯೇಟ್ಲಿ. I gave birth for many people, lakhs of people. I gave the free birth. Why can't you? There is no greatness about me. You are also the same. There is no greatness of Shiva than you. There is no greatness about Sri Krishna than you. You and Sri Krishna, myself, everyone is one. I know before, now you will know. Very easy to know about your divinity. That is called enlightenment. ವಿ ಆರ್ ನಥಿಂಗ್ ಬಟ್ ಗಾಡ್ಸ್ ಅಂತ ವಿಷಯ ನಾವು ಎಕ್ಸ್ಪೀರಿಯನ್ಸ್ ಆಗ್ತೀವಿ. ಗಾಡ್ ಅಂದರೆ ನೋ ಡೆತ್, ನಮಗೆ ಸಾವು ಬರಲ್ಲ ಈ ಜ್ಞಾನದಿಂದ.
ಗಾಡ್ ಅಂದರೆ ವಿ ಆರ್ ನಾಟ್ ಗೋಯಿಂಗ್ ಟು ಬಿ ಓಲ್ಡ್ ಏಜ್, ಮುದುಕರಾಗಲ್ಲ ನಾವು. ಗಾಡ್ ಅಂದರೆ ಯಾರಿಗೇನು ಹೀಲ್ ಮಾಡ್ತೀವಿ ವಿತೌಟ್ ಟೇಕಿಂಗ್ ದೇರ್ ನೆಗೆಟಿವ್ ಕರ್ಮ. ಯಾರು ಕರ್ಮ ತಗೊಂಡು ಆಗಲ್ಲ ನಮಗೆ. ಇವಾಗ ನಾವು ನೀನು ಎಕ್ಸ್ಪ್ಲೇನ್ ಮಾಡಿಸ್ತೀನಿ, ಒಬ್ರಿಗೇನೋ ಪ್ರಾಬ್ಲಮ್ ನೀವು ಹೀಲ್ ಮಾಡ್ತೀರಿ, ಅವ್ರ ಕರ್ಮ ತಗೊಂಡೋದಿಲ್ಲ, ಮತ್ತೆ ಹೋಗಿ ಕ್ಲೀನ್ ಮಾಡೋಕ್ಕಾಗಲ್ಲ. ಬಿಕಾಸ್ ಯು ಕ್ಯಾನ್ ಹೀಲ್ ಅಟ್ ದ ಲೆವೆಲ್ ಆಫ್ ಸೋಲ್. ಸೋಲ್ ಈಸ್ ಕಾಲ್ಡ್ ನಿರ್ಗುಣ. Soul doesn't have any qualities, any feelings. Soul doesn't have any emotion. So that, my dear friends, after listening this class, after knowing about yourself, you definitely change your intent. You definitely change your aims and desires. ನಿಮ್ಗೆ ಗೊತ್ತಿಲ್ಲ ಇವಾಗ ನೀವು ಎಷ್ಟು ದೊಡ್ಡವರು. ಇದು ಅಹಂಕಾರ ಅಲ್ಲ. ಭಾಳ ಜನ ಡೌಟ್ ಬರುತ್ತೆ, ಹಿಂಗೆ ಕ್ರಿಯೇಟ್ ಮಾಡಿದ್ರೆ ಅಹಂಕಾರ ಬರುತ್ತೆ ಅಂದರೆ. ಅಹಂಕಾರ ಅಲ್ಲ, ಇದು ಸತ್ಯ. ಒಂದು ಪ್ರಹ್ಲಾದನಿಗೆ ಒಂದು ಪವರ್ ಬಂತು, ಧ್ರುವನಿಗೆ ಪವರ್ ಬಂತು, ಸ್ವಾಮಿ ವಿವೇಕಾನಂದ ಬಂತು. ಚಿಕ್ಕವರಿನಲ್ಲಿ ಇದ್ದಾಗ, ಬಾಲ್ಯದಲ್ಲಿ, ಚೈಲ್ಡ್ ಏಜ್ನಲ್ಲಿ ಬಂತು. ನಮಗೆ ಏಕೆ ಬರಲ್ಲ? ಎಲ್ಲರೂ ಹೇಳ್ತಾರೆ ಥರ್ಡ್ ಅಂದರೆ 11 years ಒಳಗೆ ಬರುತ್ತೆ, 18 years ಒಳಗೆ ಬಂದು. ನಮ್ಮ ಅಪ್ಪಗೆ 75 years, ನಾನು ಓಪನ್ ಮಾಡಿದ್ದೆ. ನೀನೇ ಮಾಡಿಲ್ಲ. ಯಾವ ಪ್ರತಿಯೊಬ್ಬರಿಗಿದೆ. ದೇ ಡೋಂಟ್ ನೋ ಹೌ ಟು ಓಪನ್. ದೇ ಡೋಂಟ್ ನೋ ನಾಲೆಡ್ಜ್, ದ್ಯಾಟ್ಸ್ ಇಟ್. ಎವ್ರಿ ಒನ್ ಹ್ಯಾಸ್ ನಾಲೆಡ್ಜ್. Gurus, everyone Gurus has the knowledge. But they don't know how to tune. From last 25 years, I did many experiments about creation, so that after 25 years, I started to open the third eye. After experience, many people, crores of people, so that you definitely get that wonderful results within 2 days. 25 ವರ್ಷದಿಂದ ನಾನು ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರವಾಗಿ ನಿಮ್ಗೆ ಗ್ಯಾರಂಟಿ ಕೊಡ್ತೀನಿ, 2 daysನಲ್ಲಿ ನಿಮಗೆ ಪ್ರತಿಯೊಬ್ಬರಿಗೆ ಮಿರಾಕಲ್ ಆಗುತ್ತೆ. ನಿಮಗೆ ಧೈರ್ಯ ಬರುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ. ಏನು ಕೆಲಸ ಮಾಡಬೇಕಂತ ಇಲ್ಲಿ ಬಂದಿದ್ದೀರೋ, ನಿಮ್ಮ ಕೆಲಸ ಎಲ್ಲ ಬಿಟ್ಬಿಟ್ಟು ಇನ್ನೂ ದೊಡ್ಡ ಕೆಲಸ ಮಾಡ್ತೀವಿ. ವಿ ಆರ್ ನಾಟ್ ಡೂಯಿಂಗ್ ಎನಿ ಜಾಬ್ಸ್ ಆಫ್ಟರ್ ದಿಸ್ ಕ್ರಿಯೇಷನ್. ನಿಮ್ಗೆ ಏನು ಬೇಕಾದ್ರೆ ಬಂದರೆ ನೀವು ಯಾಕೆ ಜಾಬ್ ಮಾಡಿ ಟೈಮ್ ವೇಸ್ಟ್ ಮಾಡ್ತೀರಿ? ನಿಮ್ಮ ಅಂತರಾತ್ಮ ಏನು ಹೇಳಿದರೆ ಅದು ಮಾಡ್ತೀರಿ. ನಾನು ನಿಮಗೆ ಕೊಡಲ್ಲ ಮಾರ್ಗ, ನಿಮ್ಮ ಅಂತರಾತ್ಮ ಕೊಡ್ತದೆ. ಹೆಂಗೆ ಕೊಡ್ತದೆ ಅಂದರೆ, ನೀವೇ ಎಲ್ಲ ಬ್ಲೈಂಡ್ ಫೋಲ್ಡ್ ಮಾಡಿ ಸತ್ಯ ಹೇಳ್ತೀರಿ. ಸತ್ಯ ಹೇಳಿದ ಯಾರು? ನಾನಲ್ಲ, ನಿಮ್ಮ ದೈವ. ಅವ್ರು ಹೇಳ್ತಾರೆ, ಅಮ್ಮ ತಾಯಿ ನೀನು ಬಂದಿದ್ದು ಇದಕ್ಕೋಸ್ಕರವಾಗಿ ಇದು ಮಾಡಂತೀರಿ. ಅದು ಮಾಡಿದ್ರೆ ಮತ್ತೆ ನಿಮಗೆ ಜನ್ಮ ತಗೊಂಡು ಆಸ್ಕಾರ ಬರಲ್ಲ. ವಿ ಶುಡ್ ನಾಟ್ ಟೇಕ್ ಒನ್ ಮೋರ್ ಬರ್ತ್. ಮತ್ತೆ ಜನ್ಮ ತಗೊಂಡ್ರೆ ಅದು ಮೋಕ್ಷ ಅಲ್ಲ ಬಂದ. ವಾಟ್ ಇಸ್ ಎನ್ಲೈಟ್ಮೆಂಟ್? ಡು ನಾಟ್ ಗೆಟ್ ಎನಿ ಬರ್ತ್ ಅಗೇನ್. ನಾವು ತೀರೋದ್ರಲ್ಲೇ ಸೋಲ್ ಇರುತ್ತೆ ಅಂತಾರಲ್ಲ, ಅದಕ್ಕೆ ಆತ್ಮಕ್ಕೆ ಅದಕ್ಕೆ ಸಾವೇ ಇಲ್ಲ ಅಂತ. ಅದು ಹೇಗೆ ಸರ್? ನಾವು ಎಷ್ಟು ಜನ್ಮದಿಂದ ಇರ್ತೀರಿ ಏನೋ ಅಂತ. ಆತ್ಮಕ್ಕೆ ಸಾವಲ್ಲ. ಇವಾಗ ಶರೀರದಲ್ಲಿ ಏನು ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ ಅಂದರೆ, ಶರೀರದಿಂದ ಆತ್ಮಕ್ಕೇನು ಡಿಸೈರ್ ಮಾಡ್ತೀವಿ ಅಲ್ಲ, ಆತ್ಮ ಡಿಸೈರನ್ನು ಬುದ್ಧಿಯಿಂದ ಮನೋಮಯ ಈ ಮಿಡ್ ಬ್ರೈನ್ನಲ್ಲಿ ಅಂದರೆ ಮೈಂಡ್ನಲ್ಲಿ ಫೋಕಸ್ ಮಾಡ್ತೀವಿ. ಆದಮೇಲೆ ಆತ್ಮ ಮನಸ್ಸಾಗುತ್ತೆ. ಮೈಂಡ್ ಬಿಕಮ್ಸ್ ಗಾಡ್. From the mind, we are creating in physical world. We are experience in physical world through our body. ಆವಾಗ ಶರೀರ, ಮನಸ್ಸು, ಬುದ್ಧಿ, ಆತ್ಮ ಒಂದೇ ಆಗುತ್ತೆ. ದಟ್ ಈಸ್ ಅದ್ವೈತ. ಅದ್ವೈತ ಅಂದರೆ ಆತ್ಮ ಇಸ್ ನಥಿಂಗ್ ಬಟ್ ಲೈಟ್. ದ ಬಾಡಿ ಬಿಕಮ್ಸ್ ಲೈಕ್ ಎ ಲೈಟ್. ವಿ ಆರ್ ನಾಟ್ ಗೋಯಿಂಗ್ ಟು ಬಿ ಡೈ. ಶುಡ್ ನಾಟ್ ಎಕ್ಸ್ಪೀರಿಯನ್ಸ್ ಡೆತ್ ಬರಬೇಕಂದ್ರೆ ರೋಗ ಬರಬೇಕು, ಕಷ್ಟ ಬರಬೇಕು, ಮುದುಕರಾಗಬೇಕು, ಎನರ್ಜಿ ಲಾಸ್ ಆಗಬೇಕು, ಭಾಳ ಇದೆ. ಇಲ್ಲಿ ನಾವು ಥರ್ಡ್ ಐ ಓಪನ್ ಮಾಡಿ ಕ್ರಿಯೇಷನ್ ಕೊಡ್ತೀವಿ. ಅಂದರೆ ನಿಮ್ಮ ಅಂತರಾತ್ಮ ಏನು ಕೇಳ್ತದೋ ಅದು ಕೇಳಿ ಅದರದಿಂದ ಮಿಡ್ ಬ್ರೈನ್ನಲ್ಲಿ ಫೋಕಸ್ ಮಾಡಿ ನಿಮ್ಗೆ ಏನು ಬೇಕಾದ್ರೆ ಡೆಫಿನೆಟ್ಲಿ ಬರುತ್ತೆ. ಬೈ ಬಿಕಾಸ್ ವಿ ಆರ್ ನಾಟ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ದ ಗಾಡ್. ವಿ ಆರ್ ನಾಟ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ಅವರ್ ಪೇರೆಂಟ್ಸ್. ವಿ ಆರ್ ನಾಟ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ಅವರ್ ಪೊಲಿಟಿಷಿಯನ್ಸ್. ವಿ ಆರ್ ನಾಟ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ದ ಸೊಸೈಟಿ. ವಿ ಆರ್ ನಾಟ್ ಎಕ್ಸ್ಪೆಕ್ಟಿಂಗ್ ಪರ್ಸನ್, ಪ್ಲೇಸ್, ಥಿಂಗ್ಸ್, ಈವೆಂಟ್ ಆ್ಯಂಡ್ ಟೈಮ್. ವಿ ಜಸ್ಟ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ಅವರ್ ಸೆಲ್ಫ್. ಆತ್ಮ ಹ್ಯಾಸ್ ಇನ್ಫಿನಿಟ್ ಪೊಟೆನ್ಷಿಯಲ್ ಟು ಮ್ಯಾನಿಫೆಸ್ಟ್ ಎವ್ರಿಥಿಂಗ್. ಹೇಳಿದಾರಲ್ಲ ಸ್ವಾಮಿ ವಿವೇಕಾನಂದ, ಅದರಿಗೆ ಪರ್ಫೆಕ್ಟ್ ಪ್ರಾಕ್ಟಿಕಲ್ ಇದು. ನಿಮ್ಮ ಅನಂತವಾದ ಶಕ್ತಿ ನಿಮಗೆ ಎಕ್ಸ್ಪೀರಿಯನ್ಸ್ ಆದಮೇಲೆ ನೀವು ಸಣ್ಣ ಕೆಲಸ ಮಾಡಲ್ಲ, ದೊಡ್ಡ ಕೆಲಸ ಮಾಡಿ. ಯಾಕಂದರೆ ಥರ್ಡ್ ಐ ಬಂದ ಮೇಲೆ ನಿಮ್ಮ ವಿಶ್ವರೂಪ ನಿಮ್ಗೆ ಗೊತ್ತಾಗುತ್ತೆ. ವಿಶ್ವರೂಪ ಅಂದರೆ ಮಲ್ಟಿ ಡೈಮೆನ್ಷನಲ್ ಕೆಲಸ ಮಾಡ್ತೀವಿ. ಕೃಷ್ಣನು 16 ಕೆಲಸ ಮಾಡಿದ್ದಾನೆ. ಷೋಡಶ ಕಲಾ ಪರಿಪೂರ್ಣ ಅಂತಾರೆ ಅವರು. ಮಲ್ಲಯುದ್ಧ, ಡ್ಯಾನ್ಸ್, ಮ್ಯೂಸಿಕ್, ಎನ್ಲೈಟನ್ಮೆಂಟ್, ಎವ್ರಿಥಿಂಗ್ ಹ್ಯಾಸ್. ವೈ ಕಾಂಟ್ ಯು? You can create 1,000, you can create 2,000, you can create infinite. Then what you create from the self, you are not lose your energy. When you create more and more from yourself, you are becoming like younger, immortal, and then ascend.
ಮನಸ್ಸಿನಿಂದ ಸೃಷ್ಟಿ ಮಾಡಿದ್ರೆ ಶಕ್ತಿ ನಿರ್ವೀರ್ಯ ಆಗುತ್ತೆ. ಆತ್ಮಲಿಂದ ಮಾಡಿದ್ರೆ ನೀವು ಹೆಂಗೆ ಆಗ್ತೀರಿ? ಎನರ್ಜಿಗೆ ಆಗ್ತೀರಿ, ಕ್ರಿಯೇಟಿವ್ ಪರ್ಸನ್ ಆಗ್ತೀರಿ. ಜೀವನ ಅಂದರೆ ಆಸೆ ಬರುತ್ತೆ, ಇನ್ನೂ ಇರಬೇಕು ಅಂತ. ಆದಮೇಲೆ ಎಲ್ಲ ಕೆಲಸ ಆಗ್ತಾವಲ್ಲ, ಮರಣ ಬರಲ್ಲ, ಲೈಟ್ ಬರ್ಡ್ ತಗೊಂಡು ಹೋಗ್ತೀವಿ. ಲೈಕ್ ಮಹಾವತಾರ್ ಬಾಬಾಜಿ, ಲೈಕ್ ವಲ್ಲಲ್ಲ ರೀಸೆಂಟ್ಲಿ, ಲಾಸ್ಟ್ 8 years ಬ್ಯಾಕ್, ವಲ್ಲಲ್ಲ ಫ್ರಮ್ ತಮಿಳ್ನಾಡು, he went his body. He convert his body, he went to the higher world. ಸೀತಾದೇವಿ ಸೀತಾದೇವಿ ಪಾಸ್ಟ್ ಲೈಫ್ನಲ್ಲಿ ಅಸೆಂಡ್ ಆಗಿದ್ದಾರೆ ಅವರು. ಅದಕ್ಕೋಸ್ಕರವಾಗಿ ಅವರು ಮದರ್ ರೂಮ್ನಲ್ಲಿ ಹುಟ್ಟಿಲ್ಲ, ಒಂದು ಸ್ಮಾಲ್ ಬಾಕ್ಸ್ನಲ್ಲಿ ಹುಟ್ಟಿದ್ದಾರೆ. ಸೊ ದಟ್ ಶಿ ಕಾಂಟ್ ಅಡಿಕ್ಟೆಡ್ ಟು ದ ಫ್ಯಾಮಿಲಿ, ಶಿ ಕಾಂಟ್ ಅಡಿಕ್ಟೆಡ್ ರಾಮ. ಫ್ರೀಲಿ ಶಿ ವೆಂಟ್ ಫಾರೆಸ್ಟ್, ಶಿ ಸೆಲೆಬ್ರೇಟ್ ಆ್ಯಂಡ್ ಶಿ ಬಿಕಮ್ ಲೈಕ್ ಅಸೆನ್ಷಿಯಲ್, ಶಿ ಬಿಕಮ್ ಲೈಕ್ ಎ ಲೈಟ್ ಬಾಡಿ ಅಟ್ ದ ಎಂಡ್. ಲೈಕ್ ದಟ್ ವಿ ಈ ಬಂಧನದಲ್ಲಿ ಇರ್ತೀವಲ್ಲ, ಇದೇ ದುಃಖ. ಹಿಂಗಿರಬೇಕು, ನಾವು ಹಿಂಗಿರ್ತೀವಿ, ಇದು ನಾನೇ ಇದೆಲ್ಲ ನಾಟಕ. ಶೇಕ್ಸ್ಪಿಯರ್ ಹೇಳಿದ್ದೇನೆ, ಆಲ್ ದ ವರ್ಲ್ಡ್ ಇಸ್ ಸ್ಟೇಜ್, ನಿಯರ್ ವಿರ್ ಆಲ್ ಆ್ಯಕ್ಟರ್ಸ್ ಆ್ಯಂಡ್ ಆ್ಯಕ್ಟ್ರೆಸಸ್, ವಿ ಸ್ಟ್ರಕ್ ಆ್ಯಂಡ್ ಡ್ಯೂ ಅವರ್ ಪಾರ್ಟ್ ಆ್ಯಂಡ್ ದೆನ್ ಡಿಪಾರ್ಟ್. ಈ ಪ್ರಪಂಚ ಒಂದು ನಾಟಕ ರಂಗ, ನಾವು ಪಾತ್ರಗಳಲ್ಲೂ ಆಗ್ತೀವಿ. ಇದು ಡ್ರಾಮಾಗ ನೋಡಲ್ಲ ನಾವು, ಇದೇನು ಸತ್ಯ ಅಂತ ಹೇಳ್ತೀವಿ. ದಿಸ್ ಇಸ್ ನಾಟ್ ಟ್ರೂತ್ ಇಲ್ಲ ಅಂದರೆ ಮತ್ತೆ ವೈರಾಗ್ಯ ಬೇಡ, ಇಲ್ಲ ವೈಭೋಗ ಇದೆ. ಯು ಕ್ಯಾನ್ ಸೆಲೆಬ್ರೇಟ್ ವಿತ್ ಯುವರ್ ಫ್ಯಾಮಿಲಿ. ಯಾವಾಗ ನೀವು ಸೆಲೆಬ್ರೇಟ್ ಮಾಡ್ತೀರಂದರೆ ನಿಮ್ಗೆ ಏನು ಬೇಕೋ ಅದಕ್ಕೆ ಕ್ರಿಯೇಟ್ ಮಾಡೋ ಶಕ್ತಿ ಬಂದರೆ ಸೆಲೆಬ್ರೇಟ್ ಮಾಡ್ತೀವಿ, ಇಲ್ಲಿದ್ದರೆ ಭಯ. ನನ್ನ ಹೆಂಡತಿಗೆ ರೊಕ್ಕ ಕೊಡೋಕೆ ನನಗೆ ಆಗಲ್ಲ. ಹೆಂಡತಿ ಕ್ರಿಯೇಟ್ ಆಡಿದ್ರೆ ನಿಮಗೆ ರೊಕ್ಕ ಕೊಡೋಕ್ಕಾಗಲ್ಲ. ഇപ്പോൾ ಮೇಡಮ್ ಬಂದಿದ್ದರು, ಮೇಡಮ್ ಲಾಡ್ ಆಫ್ ಮನಿ ಬಂದರೆ ಅವ್ರ ಹಸ್ಬೆಂಡ್ ಕೇಳೋಕ್ಕಾಗಲ್ಲ. ಇವ್ರು ಹುಡುಗರು ಬಂದಿದ್ದರು, ಇವ್ರಿಗೆ ತಡೆ ಬಂದ ಮೇಲೆ ಮ್ಯಾಥಮೆಟಿಕ್ಸ್ ಚೆನ್ನಾಗಿ ಮಾಡ್ತಾರೆ, ಬುಕ್ನಲ್ಲಿ ಇರೋಲ್ಲ ಆನ್ಸರ್, ಇವರು ಮಾಡ್ತಾರೆ. ಆಗ್ಲಿಂದ ಗುರುಗಳ ಆಸ್ಕರ, ಗುರುಗಳಿಗೆ ಬೇಡ್ಕೋಬೇಕು, ಅವ್ರಿಗೆ ಹೆಲ್ಪ್ ತಗೋಬೇಕಂತ ಅವಶ್ಯಕತೆ ನಮಗಿಲ್ಲ. ಸೊ ದಟ್ ವಿ ಶುಡ್ ಲರ್ನ್ ಥರ್ಡ್ ಐ ಫ್ರಮ್ ಅಟ್ ಚೈಲ್ಡ್ ಏಜ್. ಎವ್ರಿ ಒನ್ ಮುದುಕರಾಗಿದ್ರೆ ನನ್ನ ಜೀವನ ಇಲ್ಲ ಅಂತ ಯೋಚನೆ ಮಾಡಬಾರ್ದು. ತಡೆ ಬಂದ ಮೇಲೆ ಆ್ಯಂಟಿ ಏಜಿಂಗ್ ಆಗುತ್ತೆ. ಏನಾಗಬೇಕಂದ್ರೆ ಏನು ಬೇಕಾದ್ರೂ ಬರುತ್ತೆ. ಎಷ್ಟು ವಯಸ್ಸಲ್ಲಿ ನಿಮ್ಮ ಏಜ್ ಸ್ಟಾಪ್ ಮಾಡ್ಕೊತೀರಿ ನೀವು? 16 years ಬೇಕಾ, 30 years ಬೇಕಾ, 8 years ಬೇಕಾ, 9 years ಬೇಕಾ? 8 years ಆದರೆ ಜ್ಞಾನ ಇಲ್ಲ ಅಂತ ಇಲ್ಲ. 50 years ಬಾಡಿ 8 years ಆದಮೇಲೆ ನಿನಗೆ ಭಾಳ ಎನರ್ಜಿ ಬರುತ್ತೆ, ಭಾಳ ಜ್ಞಾನ ಬರುತ್ತೆ. ಬಿಕಾಸ್ ಯು ಕ್ಯಾನ್ ಚೇಂಜ್ ಯುವರ್ ಬಾಡಿ ಲೈಕ್ ಗಾಡ್ ನೋಸ್ ಎವ್ರಿಥಿಂಗ್. ಗಾಡ್ ನೆವರ್ ಬೆಗ್ ಎನಿವನ್. ದೇವರು ಯಾರ ಬಗ್ಗೆ ಬೆಗ್ಗಿಂಗ್ ಮಾಡೋಕ್ಕಾಗಲ್ಲ. God creates anything. Like that we can create like God. That is the purpose of life, to came here. That is called enlightenment. Understand? Yes. Any doubt? Yes. Sir, ಕೇಳಿ ಸರ್. ಇದು ಥರ್ಡ್ ಐ ಓಪನ್ ಆಗ್ತದೆ. ಆಕ್ಚುಲಿ ವೆಹಿಕಲ್ ಹೋಗ್ತಾ ಇರ್ತೀವಿ, ಮುಂಚಿತ ಗೊತ್ತಾಗುತ್ತೆ ಈ ಥರ ಹೋದ್ರೆ ಡಿಸ್ಟೆನ್ಸ್ ಅಲ್ಲ, ಆಕ್ಸಿಡೆಂಟ್ ಆಗೋ ಮೂಮೆಂಟ್ ಐತೆ ಅಂತ ಇನ್ಫಾರ್ಮೇಶನ್ ಮಾಡುತ್ತೆ ಮಾಡಿ. ಅವಾಗ ಏನಾಗ್ತದೆ, ಅದು ಈ ಸ್ವಲ್ಪ ಗಾಡಿ ಸ್ಲೋ ಮಾಡ್ಕೋ, ಆಮೇಲೆ ಸ್ವಲ್ಪ ಇದಾಗುತ್ತೆ, ಆಮೇಲೆ ನಿಲ್ಸ್ಕೋ ಅಂತದ್ದು ಸಿಗ್ನಲ್ಕೋ. ಅವಾಗ ಏನಾಗ್ತದೆ, ಅಲ್ಲಿ ನಡೆದೋಗ್ತದೆ. ಆ ಜಾಗದಲ್ಲಿ ನಾವು ಇರೋದು, ಬೇರೆಯವರು ಇದಾಗುತ್ತೆ. ಮನೇಲಿ ಯಾರೇ ಡೆತ್ ಆಗ್ತಾರೆ ಅನ್ನೋದು ಥರ್ಡ್ ಐ ರಿಸಲ್ಟ್ 1-3 ದಿವಸ ಗೊತ್ತಾಗುತ್ತೆ. ಯಾರ ದೊಡ್ಡವರು ಚಿಕ್ಕವರು ಥರ ಹೋಗೋದಿದ್ರೆ ಅದೇ ರಿಸಲ್ಟ್. ಆಮೇಲೆ ಯಾರು ಮನೆಗೆ ನೆಂಟರು ಬರ್ತಾರೆ ಅನ್ನೋದ್ರೆ ಅದು ಇನ್ಫಾರ್ಮೇಶನ್ ಇಲ್ಲಿ ಏನಾರ ಪ್ರಮಾದ ಡೇಂಜರ್ ಅಂತ ನಮ್ಗೆ ಗೊತ್ತಾಗಿದ್ರೆ ಥ್ರೂ ಕ್ರಿಯೇಷನ್ ವಿ ಕ್ಯಾನ್ ಚೇಂಜ್. ಆಮೇಲೆ ಅದನ್ನ ಚೇಂಜ್ ಮಾಡಬೇಕು ಅಂದರೆ ಅದ್ರಲ್ಲಿ ನಮ್ಮಲ್ಲಿ ಅದನ್ನ ಕುತ್ಕೊಂಡು ತೆಗಿಬೇಕಾದ್ರೆ ಹೋಗಿ ಅದನ್ನ ಚೇಂಜ್ ಮಾಡಬೇಕು. ಎಸ್, ಆ ಕ್ರಿಯೇಷನಲ್ಲಿ ಕೊಡ್ತೀನಿ ಸರ್. ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀರಿ. ನಾನು ಓನ್ಲಿ ತರ್ಡೆ ಓಪನ್ ಮಾಡಿ ಕರೆಸೋದು ಆಗಲ್ಲ. ಇಲ್ಲಿ ತರ್ಡೆ ಓಪನ್ ಮಾಡಿ ಅಪ್ಲಿಕೇಶನ್ ಕೊಡ್ತೀನಿ. ತರ್ಡೆಯಿಂದ ಒಂದು ವಿಪತ್ತು ನೀವು ನೋಡ್ತೀರಿ, ಒಂದು ಡೇಂಜರಸ್ ಸಿಚುವೇಷನ್ ನೋಡ್ತೀರಿ, ಯು ಕ್ಯಾನ್ ಹೀಲ್ ಈಸಿಲಿ. ಐ ಆಮ್ ಗಿವಿಂಗ್ ಹೀಲಿಂಗ್, ಅಲ್ಟಿಮೇಟ್ ಹೀಲಿಂಗ್ ಫ್ರಮ್ ದ ಸೆಲ್ಫ್, ನಾಟ್ ಫ್ರಮ್ ದ ಮೈಂಡ್. ವಿ ಆರ್ ನಾಟ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ದ ಗುರುಸ್, ವಿ ಬಿಕಮ್ ಲೈಕ್ ಎ ಗುರು. ಎಸ್, ಫ್ರಮ್ ದಿಸ್ ಕಾಣಿಸ್ತದೆ. ಲೈಟ್ ಕೊಟ್ಟರೆ ಅದು ಹೈಯರ್ ವರ್ಲ್ಡ್ನಲ್ಲಿ ಹೋಗುತ್ತದೆ, ಮತ್ತೊಂದು ಜನ್ಮ ತಗೊತಾರೆ ಅವರು. ಓಕೆ, ಐ ಆಮ್ ಗಿವಿಂಗ್ ಎವ್ರಿಥಿಂಗ್ ದೀಸ್ 2 days. 2 daysನಲ್ಲಿ ಎಲ್ಲ ಕೊಡ್ತೀನಿ ನಾನು. ಯು ಡೋಂಟ್ ವರಿ. Okay, shall we take break for third day? 10 minutes. After the 10 minutes, we are doing 10 minutes practicals. After that, everyone get the third day. Okay, now take break for 10 minutes.